ಗುರುಭ್ಯೋ ನಮಃ. ದೀಪದ ಮಹತ್ವ ನಮಗೆಲ್ರಿಗೂ ಗೊತ್ತು. ಪ್ರತಿ ವಿಷಯದಲ್ಲೂ ಕೂಡ ನಾವು ಹುಟ್ಟಿನಿಂದ ಸಾಯೋ ತನಕ ನಮಗೆ ದೀಪ ಬೇಕೇ ಬೇಕು. ಹುಟ್ಟಿದಾಗ ದೀಪ, ಸಾಯುವಾಗ ದೀಪ ಬೇಕೇ ಬೇಕು. ಅಂತಹ ದೀಪದಿಂದ ನಾವು ಎಷ್ಟು ಶಕ್ತಿಯನ್ನು ಪಡ್ಕೊಳ್ತೀವಿ. ಧನಾತ್ಮಕ ಶಕ್ತಿ ಹೇಗಿರುತ್ತೆ, ವ್ಯಾಪಾರದಲ್ಲಾಗ್ಬೋದು, ಉದ್ಯೋಗದಲ್ಲಾಗ್ಬೋದು, ಹಾಗೆಯೇ ಮನೆಯಲ್ಲಾಗ್ಬೋದು. ಯಾವ ರೀತಿಯ ಈ ದೀಪದ ಮಹತ್ವ, ಮಣ್ಣಿನ ದೀಪ ಆಗ್ಬೋದು, ಬೆಳ್ಳಿಯ ದೀಪ, ಕೆಲವ್ರಿಗೆ ಅನುಕೂಲಸ್ಥರು ಬಂಗಾರದ ದೀಪ, ವಿಧವಾದ ದೀಪಗಳಿಂದ ಕೂಡ ನಾವು ಇವತ್ತಿನ ದಿವಸ ದೀಪ ಹಚ್ತೀವಿ. ದೀಪದಿಂದ ನಮಗೆಷ್ಟು ಲಾಭ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಯಾವಾಗಲೂ ಕೂಡ 2 ಬತ್ತಿಯನ್ನು ಉಪಯೋಗಿಸಿ ದೀಪವನ್ನು ಕೂಡ ಹಚ್ಚಬೇಕಾಗಿರುತ್ತೆ. ಅದರೊಂದಿಗೆ ಹೂಬತ್ತಿಗಳನ್ನು ಕೂಡ ಹೂಬತ್ತಿ ಮಾಡಿರ್ತಾರೆ, ಒಂದೊಂದು ಇಡಕ್ಕೆ ಹೋಗ್ತಾರೆ, ಇಡಬಾರ್ದು. ಹೂಬತ್ತಿಯಲ್ಲೂ ಕೂಡ 2 ಬತ್ತಿಯನ್ನು ಇಡಬೇಕು. ಮಾಮೂಲಿ ಬತ್ತಿಗಳಲ್ಲೂ ಕೂಡ 2 ಬತ್ತಿಯನ್ನು ಇಟ್ಟಾಗ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಎಲ್ಲೆಲ್ಲಿ ದೀಪ ಹಚ್ಚಬೇಕು? ದೇವರ ಮನೆಯಲ್ಲಿ ಹಚ್ತೀವಿ, ಬಾಗಿಲ ಹತ್ತಿರ ಹಚ್ಚತಕ್ಕಂಥದ್ದು, ದೇವಾಲಯದ ಕಂಬಗಳ ಹತ್ರ ದೀಪಗಳನ್ನು ಹಚ್ತೀವಿ, ಹಾಗೆ ದೇಗುಲದ ಶಿಖರ ಇರ್ತಕ್ಕಂಥ ಆ ಜಾಗದಲ್ಲಿ ಹಚ್ಚತಕ್ಕಂಥದ್ದು, ಮನೆಯ ಅಂಗಳದಲ್ಲಿ ಹಚ್ಚತಕ್ಕಂಥದ್ದು, ತುಳಸಿ ಇರ್ತಕ್ಕಂಥ ವೃಂದಾವನದಲ್ಲಿ ಹಚ್ಚತಕ್ಕಂಥದ್ದು, ಹಾಗೆ ಪ್ರವಚನ ನಡೀತಕ್ಕಂಥ ಜಾಗದಲ್ಲಿ ದೀಪ ಹಚ್ತೀವಿ. ಅದರೊಂದಿಗೆ ಹಸುವಿನ ಕೊಟ್ಟಿಗೆಯಲ್ಲಿ ಯಾರು ದೀಪ ಹಚ್ತಾರೋ ಆ ಹಸುವಿನ ಕೊಟ್ಟಿಗೆಯಿಂದ ಮನೆಯಲ್ಲೂ ಕೂಡ ಇದರಿಂದ ಏನಾಗುತ್ತೆ, ಮನೆಯಲ್ಲಿ ದೀಪ ಹಚ್ಚಿದಾಗ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಕಚೇರಿಯಲ್ಲಿ ದೀಪ ಹಚ್ಚಿದಾಗ ಧನಾತ್ಮಕ ಶಕ್ತಿ ವೃದ್ಧಿ ಆಗ್ತಕ್ಕಂಥದ್ದು. ಹಾಗೆ ಅಶ್ವತ್ಥ ವನದಲ್ಲಿ ದೀಪ ಹಚ್ಚತಕ್ಕಂಥದ್ದು, ನಾಗರ ಕಲ್ಲಿನ ಹತ್ರ ದೀಪ ಹಚ್ಚತಕ್ಕಂಥದ್ದು, ನಲ್ಲಿ ವನ ಆಗ್ಬೋದು, ಮಠಗಳಲ್ಲಾಗ್ಬೋದು. ಈ ದೀಪ ಹಚ್ಚೋದ್ರಿಂದ ನಮಗೇನು ಹೇಳುತ್ತೆ, ಶಿವಪುರಾಣದ ಪ್ರಕಾರ ಹೇಳುತ್ತೆ, ದೇವರ ಮುಂದೆ ದೀಪ ಹಚ್ಚುವುದರಿಂದ ಸಮೃದ್ಧಿ, ಸಂತೋಷ. ದೇವರ ಕೋಣೆಯಲ್ಲಿ ದೀಪ ಹಚ್ಚಿದರೆ ಇಡೀ ಮನೆಗೆ ಒಂದು ವಿಶೇಷವಾದ ಶಕ್ತಿ ಕೂಡ ಬರುತ್ತೆ. ಪೂರ್ವಾಭಿಮುಖವಾದ ದೀಪ, ಉತ್ತರಾಭಿಮುಖವಾದ ದೀಪ. ಯಾವಾಗಲೂ ಅಷ್ಟೇ, ಉತ್ತರದ ಮುಖ ಕುಬೇರ, ಪೂರ್ವದ ಮುಖ ಇಂದ್ರ. ನಮ್ಮ ಅಸ್ತಿತ್ವ, ನಮಗೆ ಅಸ್ತಿತ್ವದ ಜೊತೆಗೆ ಶಕ್ತಿ ಜೊತೆಗೆ ಆರ್ಥಿಕ ಸ್ಥಿತಿ ಕೂಡ ಉಂಟಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ದೀಪ ಕೇವಲ ದೀಪಂ ಜ್ಯೋತಿ ಪರಬ್ರಹ್ಮ ಅಂತೀವಿ, ಜ್ಞಾನ ಕೊಡುತ್ತೆ, ಬೆಳಕು ಕೊಡುತ್ತೆ, ಶಕ್ತಿ ಕೊಡುತ್ತೆ, ಮಹಾಲಕ್ಷ್ಮಿಯನ್ನು ಆವಾಹನೆ ಕೂಡ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದನ್ನೇ ನಾವು ಹೇಳ್ತೀವಿ ತಮಸೋಮಾಂ ಜ್ಯೋತಿರ್ಗಮಯ ಅಂತ ಹೇಳ್ತೀವಿ. ಸೂರ್ಯನು ಇಡೀ ಪ್ರಪಂಚಕ್ಕೆ ದೀಪ ಆದರೆ, ನಾವು ಮನೆಯಲ್ಲಿ ಹಚ್ಚತಕ್ಕಂಥ ದೀಪ ಶುದ್ಧವಾದ ಮನಸ್ಸಿನಿಂದ ಸಂಕಲ್ಪ ಮಾಡ್ಕೊಂಡು ದೀಪ ಹಚ್ಚಿದ್ದೆ ಆದರೆ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ. ಬೆಳಗಿನ ಜಾವ ಸಂಧ್ಯಾ ಕಾಲದಲ್ಲಿ ದೀಪ ಹಚ್ಚಿದಾಗ ಸಾಕಷ್ಟು ಶುಭ ಫಲಗಳು ಕೂಡ ಕೊಡುತ್ತೆ, ತುಂಬಾ ಒಳ್ಳೆಯದು ಕೂಡ ಆಗುತ್ತೆ.